Hi dear students, I welcome you to learn about the second part of the lesson that everything I need to know I learned in the forest, which is written by ವಂದನಾ ಶಿವ. ವಿದ್ಯಾರ್ಥಿಗಳೇ, ವಂದನಾ ಶಿವರವರು ಬರೆದಿರ್ತಕ್ಕಂತಹ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಪಾಠದ 2ನೇ ಆವೃತ್ತಿಗೆ ತಮಗೆ ಸ್ವಾಗತ. Guys, today in this video we are going to learn about that beyond the monocultures. What it means, ಏಕ ಫಸಲಿನ ಕೃಷಿಗಳನ್ನು ಮೀರಿ ಅಂತ ಹೇಳ್ತಾ ಇರ್ತೀವಲ್ರಿ, ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ. From Chipko, I learned about biodiversity and biodiversity based living economies. The protection of both has become my life's mission. As I described in my book, Monoculture of the Mind, the failure to understand the biodiversity and its many functions is at the root of the impoverishment of nature and culture. ಇಲ್ಲಿ ವಂದನಾ ಶಿವ ಅವರು ಹೇಳ್ತಾರೆ, ಈ ಚಿಪ್ಕೋ ಚಳವಳಿಯ ಮೂಲಕ ಸಾಕಷ್ಟು ವಿಚಾರಗಳ ಕಲಿಯೋದ್ರ ಮುಖಾಂತರವಾಗಿ ಸೊ ಅವುಗಳಿಂದ ಪ್ರೇರಿತಳಾಗಿ ಸ್ವಯಂ ಸೇವಕಿಯಾಗಿ ಸೇವೆಯನ್ನ ಆರಂಭಿಸ್ತಾ ಇರ್ತಾರೆ. ಈ ಚಳವಳಿಯ ಉದ್ದೇಶವನ್ನ ಜೀವ ವೈವಿಧ್ಯತೆ ಆಧಾರಿತ ಆರ್ಥಿಕ ಬದುಕು, ಏನು ಬಯೋಡೈವರ್ಸಿಟಿ ಬೇಸ್ಡ್ ಲಿವಿಂಗ್ ಎಕನಾಮಿಕ್ ಅಂತ ಹೇಳ್ತಾ ಇರ್ತೀವಲ್ರಿ, ಸೊ ಈ ತರದೆಲ್ಲ ವಿಚಾರಗಳ ಮುಖಾಂತರ ಸೊ ಅವರು ತನ್ನ ಮೋನೋಕಲ್ಚರ್ ಆಫ್ ದ ಮೈಂಡ್ ಎನ್ನುವಂತ ಒಂದು ಪುಸ್ತಕದಲ್ಲಿ ಆ ವಿಚಾರವನ್ನ ಉಲ್ಲೇಖ ಮಾಡ್ತಾ ಇರ್ತಾರೆ. ಜೊತೆಗೆ ಅವರು ಹೇಳ್ತಾರೆ, ಇತ್ತೀಚಿನ ದಿನಗಳಲ್ಲಿ ನಾವು ಒಂದೇ ತಳಿಯ ಧಾನ್ಯಗಳನ್ನ ಬೆಳೆಯುತ್ತಿದ್ದೆವು. ಸೊ ಆದ್ರೆ ಈ ಚಿಪ್ಕೋ ಚಳವಳಿಯು ನನಗೆ ಜೀವ ವೈವಿಧ್ಯದ ಮಹತ್ವ ಮತ್ತು ಆ ವೈವಿಧ್ಯತೆಯ ಕಾರಣದಿಂದಾಗಿ ಹೇಗೆ ಪ್ರಕೃತಿ ಸಮತೋಲನ ಸಾಧ್ಯವಾಯಿತು ಎಂಬುದನ್ನ ಕಲಿಸಿಕೊಟ್ಟಿದೆ ಎಂಬುದನ್ನ ಇಲ್ಲಿ ಲೇಖಕಿ ಅವರು ವಿವರಿಸಿದ್ದಾರೆ. The lessons I learned about diversity in the Himalayan forests, I transferred to the protection of biodiversity on our farms. I started saving seeds from farmers' fields and then realized we needed a farm for demonstration and training. Thus, Navadanya farm was started in 1994 in the Doon Valley, located in a lower elevation Himalayan region of Uttarakhand province. Today we conserve and grow the 630 varieties of rice, 150 varieties of wheat and hundreds of other species. We practice and promote a biodiversity intensive form of the farming that produced more food and nutrition per acre. The conservation of biodiversity is therefore also the answers to the food and nutrition crisis. Navadanya, the movement for biodiversity conservation and organic farming that I started in 1987 is spreading so far. We have worked with farmers to set up more than 100 community seeds bank across India. We have saved more than 3,000 rice varieties. We also help farmers make the transition from fossil fuel and chemical based monocultures to biodiverse ecological systems nourished by the sun and the soil. Biodiversity has been my teacher of abundance and freedom of the cooperation and mutual giving. ಇಲ್ಲಿ ವಂದನಾ ಶಿವ ಅವರು ಹೇಳ್ತಾರೆ, ರೈತರ ಹೊಲಗಳಿಂದ ವಿವಿಧವಾದ ಧಾನ್ಯಗಳನ್ನ ಅನೇಕ ತಳಿಗಳನ್ನ ಅವರು ಸಂಗ್ರಹಿಸಿದ್ರು ಅಂತ ಹೇಳ್ತಾರೆ. ಅವುಗಳೆಲ್ಲವೂ ಪ್ರಾಯೋಗಿಕವಾಗಿ ಬೆಳೆಸಲೆಂದೇ ಸೊ ಅವ್ರು ಏನ್ ಮಾಡಿದ್ರು, 1994ರಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಈ ನವದಾನೆ ಎಂಬ ಕೃಷಿ ಫಾರ್ಮ್ ಒಂದನ್ನ ಅವರು ಡೆಹ್ರಾಡೂನ್ ಕಣಿವೆ ಪ್ರದೇಶದಲ್ಲಿ ಆರಂಭವನ್ನ ಮಾಡ್ತಾ ಇರ್ತಾರೆ. ಇಂದು ಈ ಫಾರ್ಮ್ ನಲ್ಲಿ 630 ಬಗೆಯ ಭತ್ತದ ತಳಿಗಳು ಮತ್ತೆ 150 ಗೋಧಿ ತಳಿಗಳು ಮತ್ತೆ 100 ಇತರ ಸಸ್ಯಗಳ ಆಗರವೇ ತಮ್ಮ ನವಧಾನ್ಯದಲ್ಲಿದೆ ಎಂದು ವಂದನಾ ಶಿವೆಯವರು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇರ್ತಾರೆ. ಜೀವ ವೈವಿಧ್ಯತೆಯನ್ನು ಕಾಪಾಡೋದು ಒಂದೇ ಮನುಷ್ಯನ ಆಹಾರ ಮತ್ತು ಪೌಷ್ಟಿಕತೆ ಸಮಸ್ಯೆಗೆ ಇರುವ ಉತ್ತರ ಎಂಬುದು ಲೇಖಕಿಯವರು ಅಭಿಪ್ರಾಯ ಪಡ್ತಾರೆ. ಸೊ ಜೀವ ವೈವಿಧ್ಯದ ಸಂರಕ್ಷಣೆಗೆ ಸಾವಯವ ಕೃಷಿ ಅಭಿವೃದ್ಧಿಗಾಗಿ ನವಧಾನ್ಯದ ಮೂಲಕ ನಡೆಸಿದ ಚಳವಳಿಯಿಂದಾಗಿ ಇಡೀ ದೇಶದಾದ್ಯಂತ 100ಕ್ಕೂ ಹೆಚ್ಚು ಸಮುದಾಯ ಬೀಜ ನಿಧಿಯನ್ನ ಸ್ಥಾಪಿಸುವುದು ಮತ್ತು 3,000ಕ್ಕೂ ಹೆಚ್ಚು ಭತ್ತದ ತಳಿಗಳನ್ನ ಸಂರಕ್ಷಿಸುವುದು ಸಾಧ್ಯವಾಗಿದೆ ಅಂತ ಹೇಳಿ ಇಲ್ಲಿ ಲೇಖಕಿಯವರು ಹೇಳ್ಕೊಳ್ತಾ ಇರ್ತಾರೆ. ಜೊತೆಗೆ ಕೃಷಿಗೆ ಪೆಟ್ರೋಲ್, ಡೀಸೆಲ್ ಮುಂತಾದ ಇಂಧನಗಳನ್ನ ಬಳಸುವುದರ ಬದಲಿಗೆ ಸೌರಶಕ್ತಿಯನ್ನ ಬಳಸುವುದನ್ನ ಮತ್ತು ರಾಸಾಯನಿಕ ಗೊಬ್ಬರಗಳ ಬದಲಿಗೆ ಸಾವಯವ ಗೊಬ್ಬರವನ್ನು ಉಪಯೋಗಿಸುವುದನ್ನು ನವಧಾನ್ಯ ಚಳವಳಿ
ಹೇಳಿಕೊಡ್ತು ಅಂತ ಹೇಳ್ತಾರೆ. ಜೀವ ವೈವಿಧ್ಯವು ನನಗೆ ಸಮೃದ್ಧಿ, ಸ್ವತಂತ್ರ, ಸಹಕಾರ ಮತ್ತು ಸಹಬಾಳ್ವೆಯನ್ನ ಕಲಿಸ್ಕೊಟ್ಟಿದೆ ಎಂಬುವಂತ ಒಂದು ಮಾತನ್ನ ಇಲ್ಲಿ ವಂದನಾ ಶಿವ ಅವರು ಹೇಳ್ತಾ ಹೋಗ್ತಾರೆ. ರೈಟ್ಸ್ ಆಫ್ ದ ನೇಚರ್ ಆನ್ ದ ಗ್ಲೋಬ್ ಸ್ಟೇಜ್. ಸೊ ಜಾಗತಿಕ ಹಂತದಲ್ಲಿ ಪ್ರಕೃತಿಯ ಹಕ್ಕುಗಳೇನೇನು ಎಂಬುದನ್ನ ಈ ಭಾಗದಲ್ಲಿ ತಿಳಿದುಕೊಳ್ಳೋಣ. ವೆನ್ ದ ನೇಚರ್ ಈಸ್ ಅ ಟೀಚರ್, ವಿ co-create with her. We recognized her agency and her rights. That is why it is significant that Ecuador has recognized the rights of nature in its constitution. In April 2011, the United Nations General Assembly, inspired by the Constitution of Ecuador and the Universal Declaration of the Rights of Mother Earth, initiated by Bolivia, organized a conference on harmony with nature as part of Earth Day celebrations. Much of the discussion centered on ways to transform system based on domination of people over the nature, men over women and rich over poor, into new systems based on partnership. The UN Secretary General's report, Harmony with the Nature, issued in a conjunction with the conference, elaborates on the importance of reconnecting with nature. Ultimately, environmentally destructive behavior is the result of a failure to recognize that human beings are an inseparable part of the nature and that we cannot damage it without severely damaging ourselves. ಈ ಭಾಗದಲ್ಲಿ ಲೇಖಕಿಯವರು ಹೇಳ್ತಾರೆ, ಪ್ರಕೃತಿಗೂ ತನ್ನದೇ ಆದ ಕೆಲವು ಹಕ್ಕುಗಳಿವೆ ಎಂದು ಇಲ್ಲಿ ಪ್ರತಿಪಾದಿಸ್ತಾ ಇರ್ತಾರೆ. ಪ್ರಕೃತಿಯ ಹಕ್ಕುಗಳ ಅಂಶಗಳನ್ನ ಮೊಟ್ಟ ಮೊದಲನೇ ಬಾರಿಗೆ ಈ ಇಕ್ವಿಡಾರ್ ಎಂಬ ದೇಶವು ತನ್ನ ಸಂವಿಧಾನದಲ್ಲಿ ಅಳವಡಿಸಿಕೊಳ್ತು ಅಂತ ಹೇಳ್ತಾರೆ. ಸೊ ಇದರ ಪ್ರಭಾವದಿಂದಾಗಿ ಅನೇಕ ಮಹತ್ವದ ಅಂತಾರಾಷ್ಟ್ರೀಯ ತೀರ್ಮಾನಗಳನ್ನ ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ಳಲಾಯಿತು ಅಂತ ಹೇಳ್ತಾರೆ. ಸೊ ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿ ಏನಿದ್ದಾರೆ, ಸೊ ಈ ಬಗ್ಗೆ ಒಂದು ವರದಿಯನ್ನ ಹೊರಡಿಸ್ತಾರೆ. ಸೊ ಇದರ ಶೀರ್ಷಿಕೆ ಏನು ಅಂತ ಹೇಳಿದ್ರೆ ಅದು ಹಾರ್ಮೋನಿ ವಿತ್ ನೇಚರ್, ಪ್ರಕೃತಿಯೊಂದಿಗೆ ಸಾಮರಸ್ಯ ಎಂಬುದಾಗಿ ಇರ್ತದೆ. ಸೊ ತಾನು ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗ ಎಂಬುದನ್ನ ಮಾನವನು ಅರಿಯದಿರುವುದರಿಂದಲೇ ಪ್ರಕೃತಿಯನ್ನು ನಾಶ ಮಾಡುವ ಪ್ರವೃತ್ತಿ ಅವನಲ್ಲಿ ಕಂಡು ಬರ್ತಾ ಇರ್ತದೆ ಅಂತ. ಪ್ರಕೃತಿಯ ನಾಶ ಅಂತ ಹೇಳಿದ್ರೆ ಅಂತಿಮವಾಗಿ ತನ್ನ ನಾಶವೇ ಆಗ್ತದೆ ಎಂಬುದನ್ನ ಈಗಲಾದ್ರೂ ನಾವು ತಿಳಿಬೇಕಾಗಿದೆ ಎನ್ನುವಂಥದ್ದನ್ನ ಈ ವರದಿ ಹೇಳಿಕೊಡ್ತದೆ. ಸೊ ಅದರ ಮುಖಾಂತರವಾಗಿ ಅವರು ಲೇಖಕರಿವರು ಇಲ್ಲಿ ಉಲ್ಲೇಖವನ್ನ ಮಾಡ್ತಾ ಇರ್ತಾರೆ. ಜೊತೆಗೆ ಅವರು ಹೇಳ್ತಾರೆ, ಪರಿಸರ ಸಂರಕ್ಷಣೆಗೆ ಯಾವ ತರ ಈ ಇಕ್ವಿಡಾರ್ ದೇಶ ತನ್ನ ಸಂವಿಧಾನದಲ್ಲಿ ನಿಸರ್ಗದ ಹಕ್ಕುಗಳನ್ನ ಕಾಪಾಡಿದೆಯೋ. ಸೊ 2011ರಲ್ಲಿ ಭೂಮಿ ದಿನೋತ್ಸವ ಅಂಗವಾಗಿ ಸಂಯುಕ್ತ ರಾಷ್ಟ್ರಗಳ ಸಾಮಾನ್ಯ ಸಭೆಯಲ್ಲಿ ನಡೆಯುತ್ತದೆ. ಸೊ ಬೋಲ್ವಿಯಾ ದೇಶ ಸಂಘಟಿಸಿದ ಸಮ್ಮೇಳನದಲ್ಲಿ ಭೂತಾಯಿಯ ಹಕ್ಕು ಹಾಗೂ ನಿಸರ್ಗದೊಂದಿಗೆ ಸೌಹಾರ್ದದಿಂದ ಬದುಕಬೇಕು ಎನ್ನುವಂತ ಒಂದು ಘೋಷಣೆಯನ್ನ ಮಾಡ್ತದೆ. ಸೊ ಸಮ್ಮೇಳನದಲ್ಲಿ ನಿಸರ್ಗದ ಮೇಲೆ, ಮಾನವನು ಮಹಿಳೆಯ ಮೇಲೆ, ಪುರುಷರ ಹಾಗೂ ಬಡವರ ಮೇಲೆ ಶ್ರೀಮಂತರ ಶೋಷಣೆ ಖಂಡಿಸಲಾಯಿತು ಅಂತ ಹೇಳ್ತಾ ಇರ್ತಾರೆ. And here, separatism is indeed at the root of disharmony with the nature and violence against the nature and people. As the prominent South African environmentalist Cormac Cullinan points out, apartheid means separateness. The world joined the anti-apartheid movement to end the violent separation of the people on basis of color. Apartheid in a South Africa was put behind us. Today we need to overcome the wider and deeper apartheid and eco-apartheid based on the illusion of separateness of humans from the nature in our minds and lives. ಸೆಪರೇಟಿಸಂ ಅಂದ್ರೆ ಭೇದವಾದವೇ ಪ್ರಕೃತಿಯ ಮನುಷ್ಯನ ನಡುವಿನ ಸೌಹಾರ್ದ ರಹಿತತೆಯ ಹಾಗೂ ಪ್ರಕೃತಿಯ ಮೇಲಿನ ಅತ್ಯಾಚಾರಕ್ಕೆ ಮೂಲ ಕಾರಣ ಎಂಬುದನ್ನು ಈ ಲೇಖಕಿಯರ ಅಭಿಪ್ರಾಯವಾಗಿರುತ್ತದೆ. ಸೊ ಪಶ್ಚಿಮ ಆಫ್ರಿಕಾದ ಪರಿಸರವಾದಿಯಾದ ಕಾರ್ಮ್ಯಾಕ್ ಕಲಿನನ್ ದಕ್ಷಿಣ ಆಫ್ರಿಕಾದ ಪರಿಸರವಾದಿ. ಈತ ಪರಿಸರ ಸಂರಕ್ಷಣೆಗೆ ದೊಡ್ಡ ಹೋರಾಟ ಮಾಡಿದವ ಅಂತ ಹೇಳ್ತೀವಿ. ಸೊ ಇದರ ಪ್ರಕಾರ ಅಪಾರ್ಥೈಡ್ ಅಂದ್ರೆ ಸಪರೇಟಿಸಂ ಅಂದ್ರೆ ಈ ಪ್ರತ್ಯೇಕತವಾದ ಜನರನ್ನ ಜಾತಿ ವರ್ಣದ ಹೆಸರಿನಲ್ಲಿ ಒಡೆದಾಳುವ ನೀತಿ ಅಂತ ಹೇಳ್ತಾನೆ. ಯಾಕೆಂದ್ರೆ ಇದರ ಪರಿಣಾಮಗಳು ಅಪಾಯಕಾರಿಯಾಗಿವೆ ಅಂತ ಇಲ್ಲಿ ಹೇಳ್ತಾ ಹೋಗ್ತಾನೆ. ವರ್ಣಭೇದವೆಂದ್ರೆ ಭೇದ ದೃಷ್ಟಿಯಾಗಿದೆ. ಸೊ ಇಂದು ನಾವು ಕಪ್ಪು ಜನರನ್ನ ವರ್ಣಭೇದಿನಿಂದ
ಕಾಣುವ ಹಂತದನ್ನ ದಾಟಿದ್ದೇವೆ. ಆದ್ರೆ ಪ್ರಕೃತಿಯಿಂದ ಮನುಷ್ಯ ದೂರ ಮತ್ತು ಬೇರೆ ಎಂಬ ಭೇದವಾದ ಇನ್ನು ಅಳಿಯಬೇಕಾಗಿದೆ ಅಂತ ಇಲ್ಲಿ ಲೇಖಕಿಯವರು ಉಲ್ಲೇಖವನ್ನ ಮಾಡ್ತಾರೆ, ಅಭಿಪ್ರಾಯವನ್ನ ಪಡ್ತಾರೆ. ಹಿಯರ್ ದ ಡೆಡ್ ಅರ್ತ್ ವರ್ಲ್ಡ್ ವ್ಯೂ. ದ ವಾರ್ ಅಗೇನ್ಸ್ಟ್ ದ ಅರ್ತ್ began with this idea of separateness. Its contemporary seeds were sown when the living earth was transferred into dead matter to facilitate the industrial revolution. Monocultures replaced diversity. Raw materials and dead matter replaced a vibrant earth. Terra nullius, it means the empty land, ready for occupation regardless of the presence of indigenous peoples, replaced terra madre, it means mother earth, we can say that. ಇಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಕೈಗಾರೀಕರಣ ಯುಗಕ್ಕೆ ಮುನ್ನ ಜೀವಿಗಳು ಪ್ರಕೃತಿಯ ಅವಿಭಾಜ್ಯ ಅಂಗ ಎನ್ನುವಂತ ವಿಚಾರವನ್ನ ಜನರು ನಂಬಿದ್ರು. ಆದ್ರೆ ವೈಜ್ಞಾನಿಕ ಚಿಂತನೆ ಬೆಳೆದಂತೆ ಭೂಮಿಯು ಒಂದು ನಿರ್ಜೀವ ವಸ್ತು, ಜೀವಿಗಳಿಗೂ ಅದಕ್ಕೂ ಸಂಬಂಧವೇ ಇಲ್ಲ ಎಂಬ ಆಲೋಚನೆ ಬೆಳೀತಾ ತೊಡಗಿತು. ಸೊ ಅಂದಿನಿಂದ ಭೂಮಿಯ ಮೇಲೆ ಮನುಷ್ಯನ ದಬ್ಬಾಳಿಕೆ ಆರಂಭವಾಯಿತು ಅಂತ ಹೇಳ್ತಾರೆ. ಕೈಗಾರಿಕಾ ಕ್ರಾಂತಿಗೆ ಅನುಕೂಲ ಮಾಡಿಕೊಡುವ ಸಲುವಾಗಿ ಭೂಮಿಯನ್ನ ಬಲಿ ಕೊಡಲಾಯಿತು ಅಂತ ಹೇಳ್ತಾರೆ. ವೈವಿಧ್ಯಮಯವಾದ ಬೆಳೆಗಳ ಬದಲಾಗಿ ಏಕರೂಪದ ತಳಿಗಳನ್ನು ಬೆಳೆಯುವ ವಿಧಾನ ಜಾರಿಗೆ ಬಂತು. ಸೊ ಭೂಮಿ ತಾಯಿ ಟೆರಾಮೆಡ್ರೆ ಎಂದು ಕರೆಯಲ್ಪಡುತ್ತಿದ್ದ ಭೂಮಿ ಈ ಹಂತದಲ್ಲಿ ಖಾಲಿ ಜಾಗ ಟೆರಾ ನಲ್ಲಿಸ್ ಎಂಬ ಹೆಸರನ್ನ ಪಡಿತು ಎನ್ನುವಂತ ಮಾತುಗಳಲ್ಲಿ ಹೇಳ್ತಾ ಇರ್ತಾರೆ. ಇದರಿಂದ ಅತಿವೃಷ್ಟಿ, ಅನಾವೃಷ್ಟಿ, ಭೂಮಿ ಉಷ್ಣಾಂಶ ಹೆಚ್ಚಾಗ್ತದೆ. ನೀರಿಗಾಗಿ ಹೋರಾಟ, ಭೂಕಂಪ, ಮುಳುಗಡೆ, ಸುನಾಮಿ ಮುಂತಾದ ಪ್ರಕೃತಿ ವಿಕೋಪಗಳಿಗೆ ಇದು ಕಾರಣ ಆಗ್ತದೆ ಎನ್ನುವಂತ ಮಾತುಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಅಂಡ್ ದಿಸ್ ಫಿಲಾಸಫಿ ಗೋಸ್ ಬ್ಯಾಕ್ ಟು ಫ್ರಾನ್ಸಿಸ್ ಬೇಕನ್, ಕಾಲ್ಡ್ ದ ಫಾದರ್ ಆಫ್ ಮಾಡರ್ನ್ ಸೈನ್ಸ್, who said that the science and the inventions that result do not merely exert a gentle guidance over the nature's course. They have the power to conquer and subdue her, to shake her to her foundations. ಇಲ್ಲಿ ಫ್ರಾನ್ಸಿಸ್ ಬೇಕನ್ ರನ್ನು ಆಧುನಿಕ ವಿಜ್ಞಾನ ಸಂಶೋಧಕ ಅಂತ ಕರಿತಾ ಇರ್ತೀವಿ. ಸೊ ಪ್ರಕೃತಿ ಮಾನವನಿಗೆ ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಎಂಬ ಸಲಹೆ ನೀಡುತ್ತದೆ. ವಿಜ್ಞಾನಕ್ಕೆ ಎಲ್ಲದಕ್ಕೂ ಮಾರ್ಗದರ್ಶನ ನೀಡುವ ಮತ್ತು ಪ್ರಕೃತಿಯ ಬದಲಾವಣೆಗಳನ್ನ ತನ್ನ ಹತೋಟಿಯಲ್ಲಿಟ್ಟುಕೊಳ್ಳುವ, ಅದರ ಅಡಿಪಾಯವನ್ನೇ ಅಲ್ಲಾಡಿಸುವ ಶಕ್ತಿ ಇದೆ ಎಂಬ ಒಂದು ಅಭಿಪ್ರಾಯ ಪಡ್ತಾನೆ. ಅಂಡ್ ಆಸ್ ಫಿಲಾಸಫರ್ ಅಂಡ್ ಹಿಸ್ಟೋರಿಯನ್ ಕಾರ್ಲೆನ್ ಮರ್ಚೆಂಟ್ ಪಾಯಿಂಟ್ಸ್ ಔಟ್ ದಿಸ್ ಶಿಫ್ಟ್ ಆಫ್ ಪರ್ಸ್ಪೆಕ್ಟಿವ್ ಫ್ರಮ್ ನೇಚರ್ ಆಸ್ ಅ ಲಿವಿಂಗ್ nurturing mother to inert, dead and the manipulable matter was well suited to the activities that would lead to capitalism. The domination images created by Bacon and other leaders of the scientific revolution replaced those of the nurturing earth, removing a cultural constraint on the exploitation of nature. One does not readily slay a mother, dig into her entrails for gold or mutilate her body, Merchant wrote. ಮರ್ಚೆಂಟ್ ಅಮೆರಿಕಾದ ಮಹಿಳಾ ತತ್ವಜ್ಞಾನಿ, ಇತಿಹಾಸ ತಜ್ಞ. ಇವರು ಹೇಳುವುದನ್ನ ಕೇಳಿ, ಯಾರು ಚಿನ್ನಕ್ಕಾಗಿ ತಾಯಿಯ ಕರಳನ್ನು ಬಗೆಯೋದಿಲ್ಲ, ಕೊಚ್ಚೋದಿಲ್ಲ, ಕೊಲ್ಲೋದಿಲ್ಲ ಹೇಳಿ. ಆದ್ರೆ ತಾಯಿ ನಮ್ಮನ್ನ ಪೊರೆಯುವ, ಕಾಳಜಿ ಮಾಡುವ ವ್ಯಕ್ತಿಯ ಹಾಗೆ ಭೂಮಿ ತಾಯಿಯ ಬಗ್ಗೆ ಇದೇ ಅಭಿಮಾನವನ್ನ ನಮ್ಮ ಸಂಸ್ಕೃತಿ ಕಲಿಸಿದೆ. ಫ್ರಾನ್ಸಿಸ್ ಬೇಕನ್ ಅವರ ವಿಚಾರವೇ ಬೇರೆ. ಅವರ ಪ್ರಕಾರ ಭೂಮಿ ಅಂದ್ರೆ ನಿರ್ಜೀವ ವಸ್ತು ಎಂಬ ಭಾವನೆ. ಈ ಕಲ್ಪನೆ ಬಂಡವಾಳಶಾಹಿಗಳಿಗೆ ಅನುವು ಮಾಡಿಕೊಟ್ಟಿದೆ. ಇದರಿಂದ ನಮ್ಮಲ್ಲಿ ಬಡವರು ಬಡವರಾಗಿ ಉಳಿದಿದ್ದಾರೆ ಎನ್ನುವಂತ ಮಾತನ್ನ ಅಲ್ಲಿ ಉಲ್ಲೇಖವನ್ನ ಮಾಡ್ತಾಳೆ. ಜೊತೆಗೆ ಆತನ ಸಿದ್ಧಾಂತಗಳಿಂದ ಪ್ರಚೋದಿತವಾದ ವಿಜ್ಞಾನಿಗಳು ಭೂಮಿಯ ಹೊಟ್ಟೆಯನ್ನ ಬಗೆದು ಕಬ್ಬಿಣ, ಚಿನ್ನ, ತಾಮ್ರ ಮುಂತಾದ ಲೋಹಗಳನ್ನ, ಕಾಡಿನ ಮರಮುಟ್ಟುಗಳನ್ನ ಅಗಾಧ ಪ್ರಮಾಣದಲ್ಲಿ ಮನುಕುಲದ ಬಳಕೆಗಾಗಿ ಉಪಯೋಗಿಸಲು ಬೇಕಾದ ವಿಧಾನ ತಂತ್ರಜ್ಞಾನಗಳನ್ನು ರೂಪಿಸಿದರು. ಸೊ ಇದೆಲ್ಲದವುಗಳಿಂದ ಕೈಗಾರಿಕೆ ಹೆಚ್ಚಿತ್ತು, ನಗರಗಳು ರೂಪುಗೊಂಡವು, ನಗರ ಸಂಸ್ಕೃತಿ ಬೆಳೆದು ಗ್ರಾಮೀಣ ಹಾಗೂ ಅರಣ್ಯ ಜೀವ ಪದ್ಧತಿಗಳು ತೊಂದರೆಗೆ ಈಡಾದವು ಅಂತ ಇಲ್ಲಿ ಲೇಖಕಿಯವರು ಉಲ್ಲೇಖವನ್ನ ಮಾಡ್ತಾರೆ. ಸಿ ನೆಕ್ಸ್ಟ್, ವಾಟ್ ನೇಚರ್ ಟೀಚಸ್.
Today, at a time of multiple crises intensified by globalization, we need to move away from the paradigm of nature as dead matter. We need to move to an ecological paradigm, and for this, the best teacher is nature herself. The Earth University teaches Earth democracy, which is the freedom for all species to evolve within the web of life, and the freedom and responsibility of humans as members of the Earth family to recognize, protect, and respect the rights of other species. Earth democracy is a shift from anthropocentrism to ecocentrism, and since we all depend on the earth, democracy translates into human rights to food and water, to freedom from hunger and thirst. Because the Earth University is located at Navodanya, at biodiversity farm, participants learn to work with living seeds, living soil, and the web of life. Participants includes farmers, school children, and people from across the world. Two of our most popular courses are the A to Z of organic farming and agroecology and Gandhi and globalization. ಲೇಖಕಿಯವರು ವಾಟ್ ನೇಚರ್ ಟೀಚರ್ಸ್ ಅಂತ ಕರೀತಾರೆ. ನಾವು ಇಂದು ಜಾಗತೀಕರಣದ ಕಾರಣದಿಂದಾಗಿ ಬಹುಮುಖಿಯಾದ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೇವೆ ಅಂತ ಹೇಳ್ತಾರೆ. ಇದಕ್ಕೆ ಮುಖ್ಯ ಕಾರಣ ನಾವು ಪ್ರಕೃತಿಯನ್ನ ನಿರ್ಜೀವ ವಸ್ತುವೆಂದು ಭಾವಿಸಿರ್ತಕ್ಕಂಥದ್ದು ಅಂತ. ನಮ್ಮ ಚಿಂತನಾ ವಿಧಾನ ಬದಲಾಗಿ ಪರಿಸರ ಪ್ರಜ್ಞೆ ಎಲ್ಲರಲ್ಲೂ ಮೂಡಬೇಕು. ಪ್ರಕೃತಿ ನಮ್ಮೆಲ್ಲರ ಮಾರ್ಗದರ್ಶಕ ಅಂತ ಇಲ್ಲಿ ಲೇಖಕಿಯವರು ಹೇಳ್ತಾ ಇದ್ದಾರೆ. ವಂದನಾ ಶಿವರವರು ಈ ಪ್ರಕೃತಿ ನಮ್ಮ ಸಂಸ್ಕೃತಿ ಅಂತ ತಿಳಿಸಲು ಹೊರಡ್ತಾರೆ. ಸೊ ಇಕೋಸೆಂಟ್ರಿಸಮ್ ಮತ್ತೆ ಆಂಥ್ರೋಪಾಸೆಂಟ್ರಿಸಮ್ ವಿಧಾನಗಳನ್ನ ವಿವರಿಸ್ತಾ ಹೋಗ್ತಾರೆ. ಇಕೋ ಅಂದ್ರೆ ಪರಿಸರ, ಸೆಂಟ್ರಿಸಮ್ ಅಂದ್ರೆ ಕೇಂದ್ರೀಕೃತ. ಹೀಗೆ ಪರಿಸರ ಎಲ್ಲದರ ಕೇಂದ್ರ ಬಿಂದು ಅಂತ ಒಪ್ಪಿಕೊಂಡು ಉಳಿದೆಲ್ಲವೂ ಪರಿಸರದಿಂದಲೇ ಎಂದು ತಿಳಿಸಿ ಬದುಕುವುದು. ಅದರಂತೆ ಆಂಥ್ರಪ ಅಂದ್ರೆ ಮನುಷ್ಯ ಅಂತ, ಸೆಂಟ್ರಿಸಮ್ ಅಂದ್ರೆ ಕೇಂದ್ರ ಬಿಂದು ಅಂದರ್ಥ. ಸೊ ಅಂದ್ರೆ ಮನುಷ್ಯನೇ ಎಲ್ಲದರ ಕೇಂದ್ರ ಬಿಂದು, ಉಳಿದೆಲ್ಲವೂ ಜಗತ್ತಿನಲ್ಲಿ ಮನುಷ್ಯನಿಂದಲೇ ಎಂದು ಒಪ್ಪಿಕೊಳ್ಳುವುದು. ಇಂದಿನ ವೇಗದ ಜಗತ್ತನ್ನು ನೋಡಿದರೆ ಜನ ಆಂಥ್ರೋಪಾಸೆಂಟ್ರಿಸಮ್ ಒಪ್ಪಿಕೊಂಡಿದ್ದಾರೆ. ಇಡೀ ಪ್ರಪಂಚ ಮಾನವನಿಗಾಗಿದೆ, ಪ್ರಾಣಿ ಪಕ್ಷಿಗಳಿಗೆ ಭೂಮಿಯ ಹಕ್ಕಿಲ್ಲ ಎಂದು ಭಾವಿಸ್ತಾ ಇರ್ತಾರೆ. ಕೆಲ ಜನ ಮಾತ್ರ ಇಕೋಸೆಂಟ್ರಿಸಮ್ ಅನ್ನ ಒಪ್ಪಲೇಬೇಕು ಅಂತ ಹೋರಾಡುತ್ತಿದ್ದಾರೆ. ಈ ಭೂಮಿಯ ಮೇಲೆ ಎಲ್ಲಾ ಜೀವ ಸಂಕುಲಕ್ಕೆ ಹಕ್ಕಿದೆ, ಮನುಷ್ಯ ಕೂಡ ಪ್ರಕೃತಿಯ ಒಂದು ಭಾಗ ಅಂತ ಇಲ್ಲಿ ಪರಿಸರವಾದಿಗಳು ಹೇಳ್ತಾ ಹೋಗ್ತಾರೆ, ಅರಿವು ಮೂಡಿಸುತ್ತಿದ್ದಾರೆ. ಅಂತ ಜನರಲ್ಲಿ ವಂದನಾ ಶಿವರವರು ಅಗ್ರಗಣ್ಯ ಅಂತ ಹೇಳ್ತಾರೆ. ಆಂಥ್ರೋಪಾಸೆಂಟ್ರಿಸಮ್ ವಿಚಾರಗಳು ಏನೆಂಬುದನ್ನ ಈಗ ತಿಳಿದುಕೊಳ್ಳುವಂತದ್ದು. ಗಿಡ ಮರಗಳ ಕಡಿಯುವವರಿಗೆ ಕಟ್ಟಿಗೆ ಅಂಟು ಸಿಗ್ತದೆ. ಸೊ ಅರಣ್ಯದಿಂದ ಇದಕ್ಕಿಂತ ಹೆಚ್ಚಿನ ಲಾಭವೇನು? ಇಲ್ಲಿ ಮನುಷ್ಯನಿಗೆ ತಾನು ಪ್ರಕೃತಿಯಿಂದ ಬೇರೆ ಎಂದು ಭಾವಿಸ್ತಾ ಇರ್ತಾನೆ. ಅದಕ್ಕಾಗನೆ ತಮ್ಮ ನವಧಾನ್ಯ ಫಾರ್ಮ್ ನಲ್ಲಿ ಭೂ ವಿಶ್ವವಿದ್ಯಾಲಯವಿದ್ದು ಅದು ಭೂ ಪ್ರಜಾಪ್ರಭುತ್ವವನ್ನು ಬೋಧಿಸ್ತಾ ಇರ್ತದೆ. ಭೂ ಪ್ರಜಾಪ್ರಭುತ್ವ ಅಂದ್ರೆ ಜೀವಜಾಲದಲ್ಲಿ ಎಲ್ಲಾ ಪ್ರಭೇದಗಳಿಗೂ ಸ್ವತಂತ್ರವಾಗಿ ಅಭಿವೃದ್ಧಿ ಹೊಂದಲು ಅವಕಾಶ ನೀಡುವುದು ಅಂತ. ಮನುಷ್ಯ ಈ ಭೂ ಕುಟುಂಬದ ಒಬ್ಬ ಸದಸ್ಯನಾಗಿದ್ದು ಇತರ ಎಲ್ಲಾ ಪ್ರಭೇದಗಳನ್ನ ಗುರುತಿಸುವ, ಸಂರಕ್ಷಿಸುವ ಹಾಗೂ ಅವುಗಳ ಹಕ್ಕುಗಳನ್ನು ಸಂಗ್ರಹಿಸುವ ಹೊಣೆಗಾರಿಕೆಯನ್ನ ಹೊಂದಿದ್ದಾನೆ ಅಂತ ಹೇಳ್ತಾರೆ. ಸೊ ನವಧಾನ್ಯದಲ್ಲಿರುವ ಭೂ ವಿಶ್ವವಿದ್ಯಾಲಯದಲ್ಲಿ ಕೃಷಿಕರು, ಶಾಲಾ ಮಕ್ಕಳು ಮುಂತಾದ ವಿಶ್ವದ ವಿವಿಧ ಭಾಗಗಳಿಂದ ಆಗಮಿಸಿರುವ ಎಲ್ಲಾ ಜನರು ಜೀವಂತ ಬೀಜಗಳು, ಲಿವಿಂಗ್ ಸೀಡ್ಸ್ ಅಂತ ಹೇಳ್ತೀವಿ, ಸಜೀವವಾದ ಭೂಮಿ ಹಾಗೂ ಜೀವಜಾಲದೊಂದಿಗೆ ಸಂಪರ್ಕ ಪಡಿತಾನೆ. ಅಲ್ಲಿಯ ಎರಡು ಪ್ರಮುಖ ವ್ಯಾಸಂಗ ಮಾಲೆಗಳೆಂದ್ರೆ ಸಾವಯವ ಕೃಷಿ ಮತ್ತು ಕೃಷಿ ಪರಿಸರ ವಿಜ್ಞಾನ, ಎ ಟು ಝೆಡ್, ಮತ್ತು ಗಾಂಧಿ ಮತ್ತು ಜಾಗತೀಕರಣ ಎನ್ನುವಂತ ವಿಚಾರವನ್ನ ಇಲ್ಲಿ ಲೇಖಕಿಯವರು ಹೇಳ್ತಾ ಹೋಗ್ತಾರೆ. ದ ಪೊಯೆಟ್ರಿ ಆಫ್ ದ ಫಾರೆಸ್ಟ್. ದ ಅರ್ತ್ ಯೂನಿವರ್ಸಿಟಿ ಈಸ್ ಇನ್ಸ್ಪೈರ್ಡ್ ಬೈ ದ ರವೀಂದ್ರನಾಥ್ ಟ್ಯಾಗೋರ್, India's national poet and a Nobel Prize laureate. Tagore started a learning center in a Shantiniketan in West Bengal, India, as a forest school, both to take inspiration from the nature and to
create an Indian culture renaissance. The school became a university in 1921, growing into one of India's most famous center of learning. Today, just as in a Tagore's time, we need to turn to nature and the forest for lessons in freedom. In his essay, Tapovana, it means forest of purity, Tagore writes, Indian civilization has been distinctive in locating its source of regeneration, materials and intellectual in the forest, not the city. India's best idea have come over the man was in a communion with trees and rivers and lakes away from the crowds. The peace of the forest has helped intellectual evolution of man. The culture of the forest has fueled the culture of India's society. The culture that has arisen from the forest has been influenced by the diverse processes of renewal of life which are always at play in the forest, varying from the species to species, from seasons to season, in sight and sound and smell. The unifying the principle of life in a diversity of democratic pluralism thus became the principle of Indian civilization. It is this unity in a diversity that is the basis of both ecological sustainability and democracy. Diversity without unity became the source of conflict and contest. Unity without diversity becomes the ground for external control. This is true of both nature and culture. The forest is a unit in its diversity, and we are united with nature through our relationship with the forest. In Tagore's writings, the forest was not just a source of knowledge and freedom, it was the source of beauty and joy of art and aesthetic of harmony and perfection. It symbolized the universe. The forest teaches union and compassion. The forest also teaches enoughness as a principle of equity, how to enjoy the gift of nature without exploitation and accumulation. Tagore quotes from the ancient texts written in the forest. Know all that moves in this moving world as enveloped by God and find enjoyment through renunciation, not through greed of possession. No species in a forest appropriates the share of another species. Every species sustains itself in a cooperation with others. The end of consumerism and accumulation is a beginning of the joy of living. The conflict between greed and compassion, conquest and cooperation, violence and harmony that Tagore wrote about continues today, and it is the forest that can shows us the way beyond its conflicts. ಸೊ ಇಲ್ಲಿ ವಂದನಾ ಶಿವರವರು ಭೂ ವಿಶ್ವವಿದ್ಯಾಲಯಕ್ಕೆ ಪ್ರೇರಣೆ ದೊರೆತಿರುವುದು ರವೀಂದ್ರನಾಥ್ ಟ್ಯಾಗೋರ್ ಅವರ ಶಾಂತಿನಿಕೇತನದಿಂದ. ರವೀಂದ್ರನಾಥ್ ಟ್ಯಾಗೋರ್ ಅವರು ನಮ್ಮ ರಾಷ್ಟ್ರಕವಿ, ಜೊತೆಗೆ ನೋಬೆಲ್ ಪ್ರಶಸ್ತಿಯನ್ನ ಪಡೆದಿರತಕ್ಕಂಥ ಮಹಾನ್ ವ್ಯಕ್ತಿ. ಈ ರವೀಂದ್ರನಾಥ್ ಟ್ಯಾಗೋರ್ ಅವರ ಹೆಸರು ಯಾರು ಕೇಳಲ್ಲ ಹೇಳಿ? ಅವರು ಅಂದ್ರೆ ಶಾಂತಿನಿಕೇತನ ಅಂತ ಗುರುಕುಲ ಸ್ಥಾಪಿಸಿದ್ರು. ಎಲ್ಲಿ ಅಂತ ಕೇಳ್ತಾರೆ? ಪ್ರಕೃತಿಯ ನಡುವೆ. ಯಾಕಂದ್ರೆ ನಿಸರ್ಗದ ಪ್ರೇರಣೆ ಸಿಗಲಿ ಅಂತ. ಭಾರತದ ಭವ್ಯ ಸಂಸ್ಕೃತಿಯ ಪರಂಪರೆಯನ್ನು ಪುನಶ್ಚೇತನಗೊಳಿಸುವುದು ಅದರ ಉದ್ದೇಶ. ಸ್ವತಂತ್ರದ ಬಗ್ಗೆ ಕಲಿಬೇಕಂದ್ರೆ ನಾವೆಲ್ಲ ನಿಸರ್ಗದ ಕಡೆ ಮುಖ ಮಾಡಬೇಕು, ಪ್ರಕೃತಿಯನ್ನು ಆರಾಧಿಸಬೇಕು. ಇದನ್ನು ಅರ್ತ್ ಡೆಮಾಕ್ರಸಿ, ಭೂಮಿಯ ಪ್ರಜಾಪ್ರಭುತ್ವ ಅಂತ ಕರಿತೀವಿ. ಈ ವಿಷಯವನ್ನ ಅಧ್ಯಯನ ಮಾಡಲು ಭೂಮಯ ಪ್ರಜಾಪ್ರಭುತ್ವ ಬಂದದ್ದು. ಟ್ಯಾಗೋರರು ಇನ್ನೊಂದು ಕಡೆ ತಪೋವನ ಅಮೃತ ಪ್ರಬಂಧ ಬರೆದಿದ್ದಾರೆ. ಟ್ಯಾಗೋರರು
ತಮ್ಮ ತಪೋವನ ಎಂಬ ಒಂದು ಪ್ರಬಂಧದಲ್ಲಿ ಭಾರತದ ನಾಗರಿಕತೆಯ ಪುನಶ್ಚೇತನದ ಮೂಲವಿರುವ ಜನಭರಿತವಾದ ನಗರಗಳಲ್ಲ, ಬದಲಿಗೆ ದಟ್ಟವಾದ ಕಾಡುಗಳಲ್ಲಿ ಭಾರತೀಯ ದಾರ್ಶನಿಕರ ಉದಾತ್ತ ಚಿಂತನೆಗಳು ಜನದಟ್ಟಣೆಯ ಮಧ್ಯದಲ್ಲಿ ಹುಟ್ಟಿಲ್ಲ, ಬದಲಿಗೆ ನದಿ, ಬೆಟ್ಟ, ಕಾಡುಗಳೊಂದಿಗೆ ಅವರು ನಡೆಸಿದ ಅನುಸಂಧಾನದಿಂದ ಮೂಡಿದೆ ಅಂತ ಹೇಳ್ತಾನೆ. ಅರಣ್ಯದ ಶಾಂತಿಯು ಮಾನವನ ಬೌದ್ಧಿಕ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಅಲ್ಲಿನ ವೈವಿಧ್ಯತೆ ಚರಾಚರಗಳನ್ನ ಒಗ್ಗೂಡಿಸುವ ಶಕ್ತಿ ಆಗಿದೆ ಅಂತ ಹೇಳ್ತಾರೆ. ಟ್ಯಾಗೋರ್ ಅವರ ಪ್ರಕಾರ ಕಾಡು ಎನ್ನುವುದು ಕೇವಲ ಜ್ಞಾನ ಹಾಗೂ ಸ್ವತಂತ್ರದ ಪ್ರತೀಕವಲ್ಲ, ಬದಲಿಗೆ ಅದು ಸೌಂದರ್ಯ ಹಾಗೂ ರಸಾನುಭವ, ಸಂತೋಷ, ಸಾಮರಸ್ಯ ಸಂಕೇತವೂ ಆಗಿದೆ ಅಂತ ಹೇಳ್ತಾರೆ. ಹೀಗೆ ಅರಣ್ಯಗಳು ನಮಗೆ ಐಕ್ಯತೆ ಹಾಗೂ ಸಹಾನುಭೂತಿಯನ್ನ ಕಲಿಸ್ತವೆ ಎನ್ನುವಂಥದ್ದು. ಭಾರತೀಯ ಸಂಸ್ಕೃತಿಗೆ ಕಾಡುಗಳೇ ಮೂಲ ಪ್ರೇರಣೆ. ಈ ಕಾಡುಗಳಲ್ಲಿ ಪ್ರಾಣಿಗಳು, ಪಕ್ಷಿಗಳು ಕೂಡ ಪ್ರೀತಿ ಸಹಕಾರದಿಂದ ಬದುಕ್ತವೆ. ಅವು ಮತ್ತೊಬ್ಬರ ಪಾಲನ್ನು ಕಸಿದುಕೊಳ್ಳೋದಿಲ್ಲ. ಸೊ ಈ ಸಮಾನತೆ ತತ್ವಕ್ಕೆ ನಾವು ಸಂಸ್ಕೃತಿ ಎನ್ನುತ್ತೇವೆ. ನಮ್ಮಲ್ಲಿ ಅತ್ಯುತ್ತಮ ಆಲೋಚನೆಗಳು ಬಂದಿರುವುದು ಕಾಡಿನಿಂದ ಎಂಬುದನ್ನು ಮರಿಬಾರದು ಅಂತ ಹೇಳ್ತಾರೆ. ಈ ಭಿನ್ನತೆಯಲ್ಲಿ ಏಕತೆ ನಿಜವಾದ ಪ್ರಜಾಪ್ರಭುತ್ವ. ಭೂಮಿಯ ಪ್ರಜಾಪ್ರಭುತ್ವ ಈ ಮೂಲಕವೇ ನೆಲೆಗೊಳ್ಳುತ್ತದೆ ಅಂತ ಹೇಳ್ತಾರೆ. ಕಾಡಿನ ಪ್ರಶಾಂತತೆ ಮಾನವನ ಭೌತಿಕ ಬೆಳವಣಿಗೆಗೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಬರಹಗಳಲ್ಲಿ ಕಾಡು ಕೇವಲ ಜ್ಞಾನವಲ್ಲ, ಅದು ಆನಂದ ಕಲೆಗಳ ಸೌಂದರ್ಯೋಪಾಸನೆ, ಸಾಮರಸ್ಯ ಪರಿವರ್ತನೆಯ ಸಂಕೇತವಾಗಿದೆ ಅಂತ ಹೇಳ್ತಾರೆ. ಸಮಾನತೆಯ ತತ್ವವನ್ನು ಆಧರಿಸಿ ಪ್ರಕೃತಿಯ ಕೊಡುಗೆಗಳನ್ನ ಸಂಗ್ರಹಿಸಿಡದೆ ಅವುಗಳನ್ನ ಅನುಭವಿಸಿ ಹೇಗೆ ತೃಪ್ತಿ ಪಡಿಬೇಕೆಂಬುದನ್ನ ಕಾಡು ಕಲಿಸ್ತದೆ ಎನ್ನುವಂಥದ್ದನ್ನ ಹೇಳ್ಕೊಡ್ತಾರೆ. ದುರಾಸೆ ದುಃಖವನ್ನ ತರ್ತದೆ, ತ್ಯಾಗ, ಪ್ರೀತಿ, ಸಹಕಾರದಿಂದ ಸಂತಸ ಪಡೆ ಅಂತ ಹೇಳಲಾಗ್ತದೆ. ಈ ವಿಭಿನ್ನತೆಯ ಏಕತೆ ಪರಿಸರ ಸಂರಕ್ಷಿಸುತ್ತದೆ. ಕಾಡು ಭಿನ್ನತೆಯಲ್ಲಿ ಏಕತೆ ಹೊಂದಿದೆ. ನಾವು ಕೂಡ ಕಾಡಿನೊಂದಿಗೆ ಸಂಬಂಧದಿಂದ ಪ್ರಕೃತಿಯೊಂದಿಗೆ ಒಂದಾಗಿದ್ದೇವೆ. ನಮ್ಮ ನಡುವಿನ ಸಂಘರ್ಷಗಳನ್ನ ಮೀರಿ ಪರಿಸರ ಅರ್ಥಪೂರ್ಣವನ್ನ ಕಲಿಸಬಲ್ಲದು ಎನ್ನುವಂತ ಮಾತುಗಳನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅವರ ಪ್ರಕಾರ ಕಾಡಿನ ಕೇವಲ ಜ್ಞಾನ ಮತ್ತು ಸ್ವತಂತ್ರದ ಪ್ರತೀಕ ಮಾತ್ರವಲ್ಲ, ಬದಲಿಗೆ ಅದು ಸೌಂದರ್ಯದ ಹಾಗೂ ರಸಾನುಭವದ, ಸಂತೋಷ, ಸಾಮರಸ್ಯದ ಸಂಕೇತವೂ ಆಗಿದೆ. ಹೀಗೆ ಅರಣ್ಯಗಳು ನಮಗೆ ಐಕ್ಯತೆ ಹಾಗೂ ಸಹಾನುಭೂತಿಯನ್ನ ಕಲಿಸ್ತದೆ ಅನ್ನೋಂಥದನ್ನ ಹೇಳ್ಕೊಡ್ತಾರೆ. ಸೊ ಕೊಳ್ಳು ಬಾಕತನ ಮತ್ತು ಲೋಭ ಯಾವಾಗ ಕೊನೆಯಾಗುವುದೋ ಆ ನಿಮಿಷದಿಂದ ಆನಂದಕರವಾದ ಜೀವನ ಪ್ರಾರಂಭವಾಗ್ತದೆ ಎಂಬ ಹೇಳಿಕೆಯೊಂದಿಗೆ ವಂದನಾ ಶಿವರವರು ತಮ್ಮ ಪ್ರಬಂಧವನ್ನ ಇಲ್ಲಿ ಮುಕ್ತಾಯವನ್ನಗೊಳಿಸ್ತಾ ಇರ್ತಾರೆ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಅಂಡ್ ಕಮೆಂಟ್.